ದೋಸ್ತ ಈ ಹೊಲ ಏನೈತಲ್ಲ 2 ಎಕರೆ ಪ್ಲಾಂಟೇಶನ್ ಮಾಡಿದಾರೆ ಇಲ್ಲಿ. ಸೊ ನೀವು ಹೊಲ ನೋಡ್ಬೋದು, ಎಕ್ದಮ ಲೂಮಿ ಸಾಯಿಲ್ ಅಂತ ಏನು ನಾವು ಕರಿತೇವೆ ನೋಡು ಅದ. ಸೊ ಮೊದಲ ಪಾಯಿಂಟ್ ಬರ್ತೈತಿ ಮಣ್ಣಿನ ಪ್ರಿಪ್ರೇಷನ, ನೇಗಿಲು ಬತ್ತು, ರೂಟರ್ ಬತ್ತು. ಸೊ ಇದಕ್ಕೆಲ್ಲ ಎಷ್ಟು ಖರ್ಚು ಬರ್ತೈತಿ ಅನ್ನೋದನ್ನ ನೀವು ಕ್ಯಾಲ್ಕುಲೇಷನ್ ಮಾಡಬೇಕಾಗ್ತೈತಿ. ಸೊ 2 ಎಕರೆಗೆ ಇಲ್ಲಿ 7,000 to 8,000 ರೂಪಾಯಿ ಖರ್ಚು ಬಂದೈತಿ. ಅದ ಫಸ್ಟ್ ಖರ್ಚು ಬರ್ತೈತಿ. ಅದಾದ್ಮೇಲೆ ಸೆಕೆಂಡ್ ಖರ್ಚು ಅಂತ ನಾವು ನೋಡೋದಾಯ್ತಂದ್ರೆ ಇದ್ರದ ಬೀಜಗಳು, ಸೀಡ್ಸ್ ಅಂತ ಏನು ಕರಿತೀವೋ ಅದ. ಇವೊಂದು ಸ್ವಲ್ಪ ಕಾಸ್ಟ್ಲಿ ಆಗಿರುವಂಥ ಬೀಜಗಳು ಇದಿರ್ತವೆ. ಡಿಪೆಂಡ್ ಆಗ್ತೈತಿ ನೀವು ಯಾವ ಏರಿಯಾದಾಗ ಖರೀದಿ ಮಾಡತ್ತಿರತ್ತಂದ. ಇಲ್ಲಿ ಇವರಿಗೆ 11,000 ರೂಪಾಯಿ ಕೆಜಿದಂತೆ ಈ ಬೀಜಗಳ ಸಿಕ್ಕಿದಾವು. ಇನ್ನು ಬರ್ತಿದ್ದಿ ದೋಸ್ತ ಮೇಜರ್ ಖರ್ಚು ಅಂದ್ರೆ ಲೇಬರ್ ಕಾಸ್ಟ್ ಸಹ ಈ ಬೀಜಗಳನ್ನ ಹಾಕೋದ ಆದಾಯದ. ಇದು ನೀವು ನೋಡ್ಬೇಕಾಯ್ತಂದ್ರೆ 2 ಎಕರೆಗೆ ನೀವು ಆನ್ ಆನ್ ಎವ್ರೇಜ್ ಒಂದು 3 ರಿಂದ 4 ಲೇಬರ್ ತೊಗೊಂಡ್ರು ಕೆಲಸ ಮಾಡಾಕ್ತಿರತ್ತ ಇಟ್ಕೊಂಡ್ರು ಆನ್ ಆನ್ ಎವ್ರೇಜ್ 500 ರೂಪಾಯಿ ಪೇಮೆಂಟ್ ಅಂತ ಹೇಳಿದ್ರು 2,000 ರೂಪಾಯಿ ನಿಮ್ಗೆ ಖರ್ಚು ಬರ್ತೈತಿ. ಅದ ಸೀಡ್ಸ ಮತ್ತು ಪ್ಲಾಂಟೇಶನ್ ಮಾಡಾಕ ಇದಷ್ಟು ಖರ್ಚಾಯಿತು. ಇನ್ನು ಮೇಜರ್ಲಿ ದೋಸ್ತ ಇದಕ್ಕೆ ನೀರು ಭಾಳಷ್ಟು ಕಡಿಮೆ ಹಾಕ್ತೈತಿ. ಹಂಗಿದ್ಮೇಲೆ ನಾವು ಇದಕ್ಕೆ ಡ್ರಿಪ್ ಇರಿಗೇಷನ್ ಕೊಡಬೇಕಾಗ್ತೈತಿ. ಸೊ ಡ್ರಿಪ್ ಇರಿಗೇಷನ್ನ ಇಲ್ಲಿ ಸೆಟಪ್ ಮಾಡಿದಾರು. ಇದು ಭಾಳಷ್ಟು ಲೋ ಕ್ವಾಲಿಟಿ ಡ್ರಿಪ್ ಇರಿಗೇಷನ್ ಇಲ್ಲಿ ಯೂಸ್ ಮಾಡಿದಾರು. ಹೈ ಕ್ವಾಲಿಟಿದು ಬರ್ತೈತಿ. ಸೊ ಇದು ಒಂದು ಬಂಡಲ ಬರ್ತೈತಿ ಆನ್ ಆನ್ ಎವ್ರೇಜ್ 3,000 ರಿಂದ 3,500. ಹಂಗಿದ್ಮೇಲೆ ಟೋಟಲ್ ಓವರ್ ಆಲ್ ಆಗಿ ಇಲ್ಲಿ 2 ಎಕರೆಗೆ ಹತ್ತಿರುವಂಥ ಕಾಸ್ಟ್ ಅಂದ್ರೆ ಒಂದು 30,000 ದೋಸ್ತ. 30,000ದಾಗ ಡ್ರಿಪ್ ಇರಿಗೇಷನ್ ಇಲ್ಲಿ ಕಂಪ್ಲೀಟ್ ಆಗೈತಿ. ನೆಲ ತಯಾರಿ ಅದ್ರ ಖರ್ಚು, 2ನೇ ಸೀಡ್ಸ್ ಖರ್ಚು, 3ನೇದು ಡ್ರಿಪ್ ಇರಿಗೇಷನ್ ಖರ್ಚು. ಇವ ಮೇಜರ್ಲಿ ಬರುವಂಥ 3 ಖರ್ಚುಗಳು, ದೊಡ್ಡ ಖರ್ಚುಗಳು ಇದ್ರಾಗ. ಇನ್ನು ಬರ್ತಿದ್ದೀವಿ ದೋಸ್ತ ಇದಕ್ಕೆ ಗೊಬ್ಬರ ನಾವು ಏನಕ್ಕಿದೆವು ಅನ್ನೋದ. ನೀವು ಭಾಳ ಹಂಗೆ ಚಲೋತಂಗೆ ನೀವು ಏನಾದರೂ ಬೆಳೆಸೋರಿದ್ರಿ ಅಂದ್ರೆ ನೀವು ಈ ಸಗಣಿ ಗೊಬ್ಬರ ಅಂತ ಏನು ಕರಿತೀವಿ ನೋಡು, ಎಕರೆಗೆ 3 ರಿಂದ 4 ಟ್ರಾಲಿದಂತೆ ನೀವು ಕೊಡ್ಬೋದು. ಇಲ್ಲಿ ಅದನ್ನು ಕೊಡೋಕ್ಕೆ ಹೋಗಿಲ್ಲ ಇವರ, ಆಯಿತಾ. ಸೊ ಈಗ ಒಂದು ಖರ್ಚು ಇಲ್ಲಿ ಕಡಿಮೆ ಆಗೈತಿ. ಆಮೇಲೆ ಇನ್ನು ಬರ್ತೈತಿ ಇದ್ರದ್ದು ಪೆಸ್ಟಿಸೈಡ್ಸ ಮತ್ತು ರಸಗೊಬ್ಬರ. ಅದನ್ನು ಒಂದು ನಾವು 10,000 ರಿಂದ 15,000 ಕ್ಯಾಲ್ಕುಲೇಷನ್ ಮಾಡಿದ್ರು ಕೂಡ ಓವರ್ ಆಲ್ ಆಗಿ 2 ಎಕರೆ ಪ್ಲಾಂಟೇಶನ್ ಮಾಡೋಕ್ಕೆ ಒಂದು ಇವರಿಗೆ 70,000 ರಿಂದ 75,000 ತನಕ ಖರ್ಚು ಬಂದೈತಿ. ಈ ಪ್ಲಾಂಟೇಶನ್ ನೀವು ನೋಡ್ಬೋದು. ಈ ವಿಡ್ತ್ದಾಗ ದೋಸ್ತ 14 ಫೂಟ್ ಇಡಿದಾರು. ಸೊ 14 ಫೀಟ್ ವಿಡ್ತ್ ಐತಿ. ಮತ್ತು ಈ ಗಿಡದಿಂದ ಆ ಗಿಡಕ್ಕೆ ಎಷ್ಟು ಐತೆ ಅಂದರೆ 7 ಫೂಟ್ ಇಡಿದಾರು. ಡಿಪೆಂಡ್ ಆಗ್ತೈತಿ, ನೀವು 6 ಇಡ್ಬೋದು, 7 ಇಡ್ಬೋದು, ಈ ಥರ 13 ಇರ್ಬೋದು, 12 ಇರ್ಬೋದು. ಡಿಪೆಂಡ್ ಆಗ್ತೈತಿ ನೀವು ಎಷ್ಟು ಆಗಲೇ ಇಡ್ತೀರಿ ನೋಡು, ಅಷ್ಟು ಏರ್ ಸರ್ಕ್ಯುಲೇಷನ್ ನೆಟ್ಟಿಗೆ ಆಗ್ತೈತಿ. ಮತ್ತು ಗಿಡಗಳು ಅಷ್ಟೊಂದು ಬೆಳಿತಾವೆ. ಹೆಚ್ಚು ಬೆಳೆದು ಅಂದ್ರೆ ಹೆಚ್ಚು ಇಳುವರಿ ಬರುವಂಥ ಚಾನ್ಸಸ್ಸು ಇದ್ದಿರ್ತೈತಿ ದೋಸ್ತ. ನೀವು ನೋಡ್ಕೊಂಡು ಮಾಡಿರಿ. ಇದೆಷ್ಟಾಗಿತ್ತು ಎಕ್ಸಾಕ್ಟ್ಲಿ ಖರ್ಚು ಎಷ್ಟು ಬರ್ತೈತಿ ಅನ್ನೋದ. ಸೊ ಈ ಏನು ಪ್ಲಾಂಟೇಶನ್ದಾವ್ ನೋಡಿ ದೋಸ್ತ, ಇವಾಗ ಒಂದು ಆಲ್ರೆಡಿ ಒಂದು 65 ರಿಂದ 70 ದಿನದ ತನಕ ಬಂದವು ಇವ ಗಿಡಗಳ. ಸೊ ಇನ್ನೇನು ಇದಕ್ಕೆ ಹೂ ಬಿಡುವಂಥ ಚಾನ್ಸ್ ಐತಿ. ಹೂ ಬಿಡ್ತಂದ್ರೆ ಕಾಯಿ ಆಗಕ್ಕೆ ಸ್ಟಾರ್ಟ್ ಆದವು. ಇನ್ನು ಬರುವಂದ್ರೆ 2 ತಿಂಗಳಿಂದ 2-2.5 ತಿಂಗಳದಾಗ ಇಲ್ಲಿಂದ ನಾವು ಕಾಯಿಗಳನ್ನ ಹಾರ್ವೆಸ್ಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಡಿಮ್ಯಾಂಡ್ ಎಷ್ಟು ಐತಿ ಮಾರ್ಕೆಟ್ದಾಗ, ರೇಟ್ ಐತಿ ಎಷ್ಟು ಐತಿ ಅದ್ರ ಮ್ಯಾಗೆ ಡಿಪೆಂಡ್ ಆಗ್ತೈತಿ ನಿಮ್ಗೆ ಮೊದಲನೇ ಸೀಸನ್ದ ದುಡ್ಡು ಎಷ್ಟು ಬರ್ತೈತಿ ಅನ್ನೋದ, ಆಯಿತಾ. ಮೊದಲನೇ ಸೀಸನ್ದಾಗ ನಿಮ್ಗೊಂದು ಸ್ವಲ್ಪ ಕಾಯಿ ಕಡಿಮೆ ಸಿಗ್ತಾವೆ. 2ನೇ ವರ್ಷಕ್ಕೆ ಜಬರ್ದಸ್ತಾಗಿ ಇಳುವರಿ ಬರ್ತೈತಿ ಇಲ್ಲಿಂದ. ಆವಾಗ ನಿಮ್ಗೆ ರೇಟ್ ಎಲ್ಲ ಚಲೋ ಸಿಕ್ತಂದ್ರೆ ಲೈಫ್ ಜಿಂಗಲ್ಲ. ಸೊ ಇದೆಷ್ಟಾಗಿತ್ತು ಖರ್ಚು ಮತ್ತು ಓವರ್ ಆಲ್ ಎಷ್ಟು ರೊಕ್ಕ ಬರ್ಬೋದು ಅನ್ನೋದ್ರ ಬಗ್ಗೆ ನಾನು ನಿಮ್ಗೆ ಸ್ಮಾಲಾಗಿ ಹೇಳಿದೆನು. ಡೀಟೇಲಾಗಿ ನೀವೇನಾದರೂ ನೋಡೋದಿತ್ತಂದ್ರೆ ಐ ಬಟನ್ದಾಗ ವಿಡಿಯೋ ಡಿಸ್ಕ್ರಿಪ್ಷನ್ದಾಗ ನಿಮ್ಗೆ ಸಿಗತೈತಿ. ಈ ಬೆಳೆದಿಂದ ಕೋಟ್ಯಾಧೀಶ್ವರ ಹೆಂಗೆ ಆಗೋದಂತಂದ ಆ ವಿಡಿಯೋನ ನೀವು ಹೋಗಿ ನೋಡ್ಬೋದು. ಸೊ ಇದೆಷ್ಟಾಗಿತ್ತು ಇವತ್ತಿನ ಮಾಹಿತಿ. ವಿಡಿಯೋನ ಎಂಡ್ ತನಕ ನೋಡಿದಿರಿ. ನಿಮಗೆಲ್ಲರಿಗೂ ಚಲೋ ಅನಿಸ್ತಂದ್ರೆ ಒಂದು ಲೈಕ್ ಮಾಡಿರಿ. ಏನಾದಾಗ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊರಿ. ಬರ್ರಿ ಮತ್ತೊಂದು ವಿಡಿಯೋದಾಗ ನಿಮ್ಮ ಮುಂದೆ ನಾ ಬರ್ತೇನೆ. ಅಲ್ಲಿ ಸಕ ನಮಸ್ತೆ.